ಮಹಾಭಾರತದ ಭೀಮನ ಗದೆ ವರ್ಷದ 365 ದಿನಗಳ ಕಾಲ ಹರಿಯುವ ಈ ಒಂದು ನದಿ ಸ್ವತಃ ಕುಂತಿನೇ ಸ್ನಾನ ಮಾಡಿ ಹೋಗಿರುವಂತಹ ಈ ಒಂದು ಜಾಗದ ಬಗ್ಗೆ ನಿಮಗೆ ಗೊತ್ತಾ? ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಸುಜು ಅಂತ. ಕುಂತಿಹೊಳೆ ಕಲ್ಯಾಣ ರಾಮರ ದೇವಾಲಯ ಈ ಒಂದು ಜಾಗ ಇರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಕಡೂರು ತಾಲೂಕಿನಲ್ಲಿ. ಪಾಂಡವರ ತಾಯಿ ಕುಂತಿ ಸ್ವತಃ ತಪಸ್ಸು ಮಾಡಿದ ಜಾಗ ಇದು ಅಂತ ಕರೀತಾರೆ. ಅದೇ ಕಾರಣಕ್ಕೆ ಈ ಜಾಗಕ್ಕೆ ಕುಂತಿಹೊಳೆ ಅಂತ ಹೆಸರು ಬಂದಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ರು. ಇಲ್ಲಿ ರಾಮಾಯಣ ಮತ್ತೆ ಮಹಾಭಾರತ ಎರಡೂ ನಡೆದಿರೋ ಕುರುಹುಗಳನ್ನ ನಾವು ನೋಡಬಹುದು. ಇಲ್ಲಿ ನೋಡ್ತಾ ಇರೋ ಜಾಗ ಸ್ವತಃ ಭೀಮನ ಗದೆಯ ಕುರುಹು ಅಂತ ಇಲ್ಲಿನ ಜನ ಹೇಳ್ತಾರೆ. ಪಾಂಡವರು ವನವಾಸದ ಸಮಯದಲ್ಲಿ ಇಲ್ಲಿ ಸ್ವಲ್ಪ ದಿನ ತಂಗಿದ್ರು ಅಂತ ಇಲ್ಲಿನ ಸ್ಥಳೀಯರ ವಾಡಿಕೆ. ಅಷ್ಟೇ ಅಲ್ಲದೆ ರಾಮಾಯಣದಲ್ಲಿ ಶ್ರೀರಾಮ ವನವಾಸ ಮಾಡ್ತಿದ್ದ ಸಮಯದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಕೂಡ ಇಲ್ಲಿ ಬಂದು ಸ್ವಲ್ಪ ದಿನ ನೆಲೆಸಿದ್ರು ಅನ್ನೋ ವಾಡಿಕೆ ಕೂಡ ಇದೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಅದೇ ರೀತಿ ಭಕ್ತಾದಿಗಳು ತಮ್ಮ ಹರಕೆ, ಆಸೆ, ಆಕಾಂಕ್ಷೆಗಳನ್ನ ತಂದು ಶ್ರೀರಾಮನ ಮುಂದೆ ಇಟ್ರೆ ಅದೆಲ್ಲ ಈಡೇರುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ. ನಮ್ಮ ಧರ್ಮದಲ್ಲಿ ರಾಮಾಯಣ ಮಹಾಭಾರತವನ್ನು ಎಷ್ಟು ನಂಬ್ತೀವೋ ಅದೇ ರೀತಿ ಈ ತರ ಜಾಗಗಳಲ್ಲಿ ಸಿಗೋ ಕುರುಹುಗಳನ್ನು ಮತ್ತೆ ಅಲ್ಲಿ ನಡೆದಿರೋ ಆಚರಣೆಗಳನ್ನು ನಾವು ನಂಬಲೇಬೇಕಾಗುತ್ತೆ. ಈ ಮಾಹಿತಿನ ನಾನು ಸ್ಥಳೀಯರಿಂದ ಕೇಳಿ ನಿಮ್ಗೆ ತಿಳಿಸಿದ್ದು. ಇದನ್ನ ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡೋದ್ರಿಂದ ನಮ್ಮ ಧರ್ಮದ ಸೌಂದರ್ಯ ಮತ್ತೆ ನಮ್ಮ ಸುತ್ತಮುತ್ತ ಇರೋ ಈ ಒಂದು ಜಾಗದ ಬಗ್ಗೆ ಅವ್ರಿಗೂ ಗೊತ್ತಾಗುತ್ತೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.